ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಮಕ್ಕಳ ಮೇಲಿನ ಹಲ್ಲೆ ಪ್ರಕರಣ ಇತ್ತೀಚೆಗೆ ಎಲ್ಲರ ಗಮನ ಸೆಳೆದ ಬೆನ್ನಲ್ಲೇ ಬಾಗಲಕೋಟೆಯ ಬುದ್ಧಿಮಾಂದ್ಯ ವಿಶೇಷ ವಸತಿ ಶಾಲೆಗೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಭೇಟಿ ನೀಡಿದರು. ಸಚಿವರು ಶಾಲೆಯಲ್ಲಿರುವ ವಿಶೇಷ ಚೇತನ ಮಕ್ಕಳನ್ನು ನೇರವಾಗಿ ಭೇಟಿಯಾಗಿ ಅವರ ಆರೋಗ್ಯ, ಸುರಕ್ಷತೆ ಹಾಗೂ ಆರೈಕೆ ಕುರಿತು ವಿಚಾರಿಸಿದ್ರು. ಮಕ್ಕಳೊಂದಿಗೆ ಆತ್ಮೀಯವಾಗಿ ಮಾತನಾಡಿದ ಸಚಿವರು, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ ಎಂದು ಪ್ರಶ್ನಿಸಿ, ಯಾವುದೇ ಭಯ ಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಎಂದು ಧೈರ್ಯ ತುಂಬಿದ್ರು. ಮಕ್ಕಳಿಗೆ ಸರಿಯಾಗಿ ಊಟ ಮಾಡಿ ಆರಾಮಾಗಿರಬೇಕು ಎಂದು ತಿಳಿಸಿದ ಸಚಿವರು, ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಸಚಿವರೊಂದಿಗೆ ಉಪಸ್ಥಿತರಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಯು ಭೇಟಿ ನೀಡಿದ್ದು, ಶಾಲೆಯಲ್ಲಿನ ವ್ಯವಸ್ಥೆ, ಮಕ್ಕಳ ಆರೈಕೆ ಹಾಗೂ ಭದ್ರತೆ ಕುರಿತು ಪರಿಶೀಲನೆ ನಡೆಸಿದ ಸಚಿವ ತಿಮ್ಮಾಪುರ, ಮಕ್ಕಳನ್ನು ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ವಿಶೇಷ ಚೇತನ ಮಕ್ಕಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂಬ ಸಂದೇಶವನ್ನು ಈ ಭೇಟಿಯ ಮೂಲಕ ಸಚಿವರು ನೀಡಿದ್ದು, ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬ ನಿರೀಕ್ಷೆ ವ್ಯಕ್ತಪಡಿಸಿದರು. ನಮಸ್ತೆ ನಮಸ್ತೆ. ಸಂಪ್ರೀತ್ ಸುಪ್ರೀತ್ ನಮಸ್ಕಾರ ಮಾಡಿ ಸಾಹೇಬ್ರಿಗೆ. ಏನಪ್ಪ ಹೆಸರು? ಏನು ಸುಪ್ರೀತ್? ನಿನ್ನ ಹೆಸರೇನು? ಸುಪ್ರೀತ್ ಸರ್, ಅವ್ನ ಕಣ್ಣು ಕಾಣೋ ಹೆಸರು ಬುದ್ಧಿಮಂತ. ಹೌದಾ? ಊಟ ಮಾಡಿದೇನು? ಊಟ ಸರಿಯಾಗಿ ಕೊಡ್ತಾರೆ ನಲ್ಲಿ? ಹೌದಾ? ಊಟ ಸ್ವಲ್ಪ ಬೆದರಿಸ್ತಿದ್ದೀರಾ? ಒತ್ತಲೆ ಮಾತಾಡು. ಬೈತಾರ? ಹೊಡಿತಾರ? ಇಲ್ಲ ನಿನ್ನ ಹೆಸರು? ಹೊಡೆದಾರ? ಗಲಾಟೆ ಮಾಡ್ತಾನ? ಹಿಂದಕ್ಕೆ ಬರ್ರಿ. ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಈಗ ಊಟ ತರಿಸ್ತಾ ಇದ್ದೀವಿ. ನಮಸ್ತೆ ನಮಸ್ತೆ. ನಿನ್ನ ಹೆಸರು ಹೇಳಪ್ಪ ಸಾಹೇಬ್ರಿಗೆ. ಸಂಪ್ರೀತ್ ಸುಪ್ರೀತ್ ನಮಸ್ಕಾರ ಮಾಡಿ ಸಾಹೇಬ್ರಿಗೆ. ಸುಪ್ರೀತ್ ಏನಪ್ಪ ಹೆಸರು? ಏನು ಸುಪ್ರೀತ್? ನಿನ್ನ ಹೆಸರೇನು? ಸುಪ್ರೀತ್ ಸರ್, ಅವ್ನ ಕಣ್ಣು ಕಾಣೋ ಹೆಸರು ಬುದ್ಧಿಮಂತನೂ ಇದಾನ ಅವನು. ಹೌದಾ? ಹಾ ಸರ್. ಕುಂದ್ರಪ್ಪ ಮಾಡಿದೇನು? ಹೌದಾ? ಊಟ ಸರಿಯಾಗಿ ಕೊಡ್ತಾರೆ ನಲ್ಲಿ? ಹೌದಾ? ಊಟ ಸ್ವಲ್ಪ ಬೆದರಿಸ್ತಿದ್ದೀರಾ? ಹೌದಾ? ಮಾತಾಡು. ಜೋರಿಗೆ ಬೈತಾರ? ಹೊಡಿತಾರ? ಇಲ್ಲ ನಿನ್ನ ಹೆಸರು? ನಿಮಗೆ ಹೊಡೆದಾರ? ಗಲಾಟೆ ಮಾಡ್ತಾನ? ಏನೇನು ವ್ಯವಸ್ಥೆ ಮಾಡ್ತಾರೆ? ಪೇರೆಂಟ್ಸ್ಗೆಲ್ಲ ಕರೆಸಿ 32 ಮಕ್ಕಳು ಇದ್ದಾರೆ. 28 ಮಕ್ಕಳನ್ನ ಕಳಿಸಿದ್ವಿ ಸರ್. ಈಗ ಇವ್ರ ಪೇರೆಂಟ್ಸು ಬರ್ತಾ ಇದ್ದಾರೆ ಸರ್. ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
ನಾವು ಅದಕ್ಕೆ ಇರಬೇಕು. ಊಟದಲ್ಲಿ ವ್ಯವಸ್ಥೆ ನಾ ಮಾಡಿದ್ದೆ ಸರ್, ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಈಗ ರಾತ್ರಿ ಊಟ ಕಳಿಸ್ತಾ ಇದ್ದೀನಿ ಸರ್. ಉಳ್ಕೊಂಡು ಸರಿಯಾಗಿ ನೋಡ್ಬಿಟ್ಟು ಹ್ಞೂ ಸರ್, ಹ್ಞೂ ಸರ್. ಅವ್ರ ಪೇರೆಂಟ್ಸ್ ಬರೋ ತನಕ ನಾವು ಇಲ್ಲಿಂದ ಕಳಿಸ್ತೀವಿ ಯಾರು ಇರ್ತೀರಿ? ಸರ್. ನಾವು ಸ್ಟಾಫ್ ಎಲ್ಲ ಇದ್ದೀವಿ. ನೆನ್ನೆನೂ ಇದ್ದೀವಿ, ನೆನ್ನೆನೂ ಸ್ಟಾಫ್ ಎಲ್ಲ ಇದ್ದೀವಿ. ಹ್ಞೂ ಸರ್. ಹೆದ್ರಕ್ಕೆ ಹೋಗ್ಬೇಡ್ರಿ, ಹಾಂ ಸರ್. ಎಲ್ಲ ಇದೀವಿ. ಏನು ಜಪ್ಪು ಬೇಡ, ಆರಾಮ್ ಊಟ ಗೀಟ ಮಾಡ್ರಿ. ಏನೋ ಏನೇನು ಹೆಸರು? ಯುವರಾಜ್ ಬೆಳಪ್ಪ ಲಿಂಗಿರಿ. ಯುವರಾಜ್, ಗುಡ್ ಯುವರಾಜ್. ಪುನಾರಿ ಪುನಾ. ಪುನಃ ಹಾ ಅಲ್ಲಿಂದ ಇಲ್ಲಿದ್ಯಾ? ಹಾ ಗುಡ್. ಅವ್ರ ಪೇರೆಂಟ್ಸ್ ಪೂನಾದಿಂದ ಬರ್ತಾ ಇದ್ದಾರೆ ಸರ್. ಬರ್ತಾ ಇದ್ದಾರೆ, ಇನ್ನೊಂದು 30 ಕಿಲೋಮೀಟರ್ ಬರ್ತಾರೆ. ಕನ್ನಡ ಮಾತಾಡ್ತಿದ್ರು, ಪುನಃ ಇದ್ರು. ಹಾ ರೀ ಮಾತಾಡ್ತೀನಿ. ಇಲ್ಲೇ ಕಲಿತೇನೆ. ಸರ್ ಅವ್ರು ಅಲ್ಲಿ ಬೆಳಗಾವಿ ಅಂದ್ರೆ ಯಾವುದೋ ಊರು ಸರ್, ಬಟ್ ಅವ್ರ ಪೇರೆಂಟ್ಸ್ ಇರೋದು ಪೂನಾದಲ್ಲಿ ಸರ್. ಹಾಂ, ಅವ್ರು ಕನ್ನಡ ಮಾತಾಡ್ತಾರೆ ಸರ್. ಗುಡ್. ಅವ್ನು ಅದಕ್ಕೆ ಹೆದ್ರಕ್ಕೆ ಹೋಗ್ಬೇಡ, ಆರಾಮ್ ಊಟದು ಮಾಡಿರ್ರಿ. ಹಾ ಎಲ್ಲ ಇದೀವಿ ಜೊತೆ. ಏನಪ್ಪ ಆರಾಮಿರು. ಅವ್ರ ಪೇರೆಂಟ್ಸ್ ಬರೋ ತನಕ ನಾವು ಇಲ್ಲಿಂದ ಕಳಿಸ್ತೀವಿ ನೀವಿಲ್ಲಿ ಯಾರು ಇರ್ತೀರಿ? ಸರ್. ನಾವು ಸ್ಟಾಫ್ ಇಲ್ಲ ಇದ್ದೀವಿ, ನೆನ್ನೆನೂ ಇದ್ದೀವಿ, ನೆನ್ನೆನೂ ಸ್ಟಾಫ್ ಇಲ್ಲ ಇದ್ದೀವಿ. ಹ್ಞೂ ಸರ್. ಹೆದ್ರಕ್ಕೆ ಹೋಗ್ಬೇಡ್ರಿ, ಎಲ್ಲ ಇದೀವಿ. ಏನು ಜಪ್ಪು ಬೇಡ, ಆರಾಮ್ ಊಟ ಗೀಟ ಮಾಡಿ. ಅದು ಇದರಲ್ಲಿ ವೆರಿಫೈ ಮಾಡಿ ಆಫೀಸಲ್ಲಿ ಆಫೀಸಲ್ಲಿ ಏನು ಡಾಕ್ಯುಮೆಂಟ್ಸ್ ಅಂತ ಬೋರ್ ಹೊಡೆದ್ಬಿಟ್ಟು ಫಂಕ್ಷನ್ ಮಾಡೋಕ್ಕೆ ಕಮಿಟಿ ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.